ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರ ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇವತ್ತು ಚಾರ್ಜ್ ಶೀಟ್ ಕೂಡ ಅವ್ರ ವಿರುದ್ಧ ಫೈಲ್ ಆಗಿರುವಂತದ್ದು. ಏನು ಪ್ರಕರಣ? ಅವರು ಸಚಿವರಿದ್ದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಹಣವನ್ನ ಲಪ್ಟಾಯಿಸಿ ತೆಲಂಗಾಣ ರಾಜ್ಯದಲ್ಲಿ ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಅನ್ನು ಡ್ರಾ ಮಾಡಿ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾಡಿದ್ದು ಸದನ ಕೂಡ ಪ್ರಾರಂಭ ಆಗ್ತದೆ, ಅಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸರ್, ಮತ್ತೆ ಅವರು ಜೈಲಿಗೆ ಹೋಗುವಂತ ಸಾಧ್ಯತೆ ಇರುತ್ತೆ ಸರ್. ಇಡಿನಲ್ಲಿ ತನಿಖೆ ಪ್ರೂವ್ ಆಯ್ತು ಅಂದ್ರೆ ಈಗ ಏರ್ಪೋರ್ಟ್ ಅಲ್ಲಿ ಅವ್ರು ಹೋಗಿರ್ತಕ್ಕಂಥ CCTV ಅದೆಲ್ಲ ಪರಿಶೀಲನೆ ಮಾಡ್ತಾ ಇದೆ ಇಡಿ ತಂಡ. ನೋಡಿ, ಅವರು ಬೇಲ್ ಕಂಡೀಷನ್ ಅನ್ನ ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನ್ಯಾಯಾಲಯದ ಖಂಡಿತ ಅದ್ರ ಬಗ್ಗೆ ತೀರ್ಮಾನನ ತೆಗೆದುಕೊಳ್ತದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪ, ಭ್ರಷ್ಟಾಚಾರದ ಆರೋಪ ಇದೆ. ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಇದು ನಮ್ಮ ಆಗ್ರಹ. ಹೋರಾಟವನ್ನು ಮುಂದುವರಿಸ್ತೇವೆ. ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಭೀಕರ ಬರ, ಮಳೆ ಕಳೆದ 8 ದಿನದಿಂದ ನೋಡ್ತಾ ಇದ್ದೇವೆ. ಆದರೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕುಡಿಯೋ ನೀರಿನ ಹಾಹಾಕಾರವೂ ಕೂಡ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ರಾಗಿ ಇರ್ಬೋದು, ಜೋಳ ಇರ್ಬೋದು, ಹಣ್ಣು ತರಕಾರಿ ಎಲ್ಲವೂ ಕೂಡ ಎಲ್ಲ ಬೆಳೀತಕ್ಕಂಥ ರೈತರು ಪರದಾಡ್ತಾ ಇದ್ದಾರೆ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವ್ರಿಗೆ ಪರಿಹಾರನ ಕೊಡುವಂತ ಕೆಲಸ ಮಾಡಬೇಕಾಗಿತ್ತು. ರೈತರ ಸಾಲವನ್ನ ಮನ್ನಾ ಮಾಡತಕ್ಕಂಥ ತೀರ್ಮಾನವನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ಬಹುದಾಗಿತ್ತು. ಇದು ಯಾವುದನ್ನು ಕೂಡ ಮಾಡದೇನೆ ಕೇವಲ ಇವತ್ತು ಸಚಿವರು, ಶಾಸಕರು ದೆಹಲಿ ಪ್ರವಾಸನ ಮಾಡಿಕೊಂಡು ಈ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಈಗಾಗಲೇ ತಡ ಆಗಿದೆ, ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಸಂಕಷ್ಟದಲ್ಲಿರುವಂತಹ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೀನಿ. ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಅರ್ಥ ಆಗ್ಬೇಕು. ಕೇಂದ್ರ ಸರ್ಕಾರ ಪರಿಹಾರವನ್ನ ಕೇಳುವ ಮುಂಚಿತವಾಗಿ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಏನ್ ಪರಿಹಾರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಉತ್ತರ ಕೊಡಬೇಕಾಗ್ತದೆ. ರೈತರಿಗೆ ಏನು ಪರಿಹಾರವನ್ನು ಕೊಡದೇನೆ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಕೇವಲ ಪತ್ರನ ಬರೆದು ಕೈ ಕಟ್ಕೊಂಡು ಕೂತ್ರೆ ಆಗೋದಿಲ್ಲ. ಒಂದು ಚುನಾಯಿತ ಸರ್ಕಾರ ಇದೆ. ಇವತ್ತು ರೈತರಿಗೆ ಪರಿಹಾರ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲೆ ಇದೆ. ಅದನ್ನ ನೀಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಪರಿಹಾರದ ಬಗ್ಗೆ ಅವ್ರು ಮಾತನಾಡಬೇಕಾಗ್ತದೆ. ನಮ್ಮ ನಿಲುವು ನಿನ್ನೆ ನಮ್ಮ ವಿರೋಧ ಪಕ್ಷದ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ನಾನು ಬೇರೆ ಕಾರ್ಯಕ್ರಮದ ನಿಮಿತ್ತ ಶಿಕಾರಿಪುರಕ್ಕೆ ಹೋಗ್ಬೇಕಾಗಿತ್ತು, ಹೋಗಿದ್ದೆ. ಇವತ್ತಿನ ಕಾರ್ಯಕ್ರಮ ಕೂಡ ಇನ್ಫ್ಯಾಕ್ಟ್ ಇವತ್ತು ಕಾರ್ಯಕ್ರಮ ಇವತ್ತನ್ನು ಕ್ಯಾನ್ಸಲ್ ಮಾಡಬೇಕು ಅಂತಾನೂ ಕೂಡ ಅನ್ಕೊಂಡಿದ್ದೆ. ಕೋಲಾರ, ಚಿಕ್ಕಬಳ್ಳಾಪುರ 2-3 ಬಾರಿ ಕಾರ್ಯಕ್ರಮ ನಿಗದಿಯಾಗಿ ಕ್ಯಾನ್ಸಲ್ ಆಗಿತ್ತು ಕಾರ್ಯಕ್ರಮ. ಹಾಗಾಗಿ ಅನಿವಾರ್ಯನ ಬರಲೇಬೇಕಾಗಿತ್ತು, ಬಂದಿದ್ದೇನೆ. ಅಲ್ಲಿ ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಆ ಪಾದಯಾತ್ರೆ ಬೆಂಬಲವನ್ನು ಕೂಡ ನಾವು ನೀಡಿದ್ದೇವೆ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ಈ ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರೈತರು, ಬಿಡದಿ ಭಾಗದ ರೈತರು. ಆ ರೈತರನ್ನು ಹೋರಾಟವನ್ನು ಮಾಡ್ತಾ ಇದ್ರು. ಅವ್ರ ಮೇಲೆ ಹೆದರಿಸಿ ಬೆದರಿಸಿ ಇವತ್ತು ಅವರಿಂದ ಬಲವಂತವಾಗಿ ಇವತ್ತು ಜಮೀನನ್ನ ಬಿಡಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒತ್ತಾಯಪೂರ್ವಕವಾಗಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಕಳೆದ ಒಂದು ವಾರದಿಂದ ಬೇರೆ ಬೇರೆ ರೀತಿ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ರೀತಿ ಮಾಡ್ದೇನೆ ಇವತ್ತು ರೈತರ ಪರವಾಗಿ ಸರ್ಕಾರ ನಿಲ್ಬೇಕಾಗ್ತದೆ. ರೈತರ ಹೋರಾಟ ಏನು ಪ್ರಾರಂಭ ಆಗಿದೆ, ಭಾರತೀಯ ಜನತಾ ಪಾರ್ಟಿ, JDS ಕೂಡ ನಾವು ಸಂಪೂರ್ಣ ಬೆಂಬಲವನ್ನು ಕೂಡ ನೀಡಿದ್ದೇವೆ. ಸದನದ ಒಳಗಡೆನೂ ಕೂಡ ಅದ್ರ ಬಗ್ಗೆ ನಾವು ಹೋರಾಟವನ್ನ ಮಾಡ್ತೇವೆ. ಸಾಂಕೇತಿಕವಾಗಿ ಹೋರಾಟಕ್ಕೆ ಪಾದಯಾತ್ರೆ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋಗಿದ್ದಾರೆ. ಮುಂದೇನ್ ಮಾಡ್ಬೇಕು ನಾವು ನೋಡ್ತೇವೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ RSS ವಿರುದ್ಧ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಅವರೇನಿದ್ದಾರೆ, ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳ್ತಾನೆ. ನೆಹರು ಅವರಿಂದ ಹಿಡಿದುಕೊಂಡು ಇಂದಿರಾ ಗಾಂಧಿ ಒಂದು ಹಿಡ್ಕೊಂಡು ರಾಜೀವ್ ಗಾಂಧಿ, ಇವರೆಲ್ಲ ಪ್ರಧಾನಮಂತ್ರಿಗಳು ಆಗಿದ್ದಾಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ
ಮುಚ್ಚಾಕ್ತೇವೆ, ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಬ್ಯಾನ್ ಮಾಡಿರ್ತಕ್ಕಂಥ ಘಟ್ಟಗಳು ಕೂಡ ನಮ್ಮ ಕಣ್ಮುಂದಿದೆ. ಆದ್ರೆ ಒಂದು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ರಾಷ್ಟ್ರ ಭಕ್ತರನ್ನ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾ ಇದೆ, ದೇಶಾಭಿಮಾನಿಗಳನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಒಂದು ಪವಿತ್ರ ಕಾರ್ಯದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 10 ದಶಕಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹುಶಃ ಮಾಹಿತಿಯ ಕೊರತೆ ಇದೆ. ಮಾತೆತ್ತಿದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ RSS ಬಗ್ಗೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಗೃಹ ಸಚಿವರಾಗಿ ಅವರ ಕೆಲಸನ ಅವ್ರು ಮಾಡಬೇಕು. RSS ಇವತ್ತೇನೋ ಹೆದರಿಸಿ ಬೆದರಿಸಿ ಇವತ್ತೇನೋ ಮಾಡ್ಬಿಡ್ತೇವೆ ನಾವು ಭ್ರಮೆನಲ್ಲಿ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಅದು ಯಾವುದು ಕೂಡ ಅಸಾಧ್ಯ. ಹೇಳಿದ್ನಲ್ಲ, ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿವರೆಗೂ ಯಾರ ಕಡೆಯಿಂದನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮಿಂದನೂ ಕೂಡ ಅದು ಅಸಾಧ್ಯ ಅನ್ನೋ ಮಾತನ್ನ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದನ್ನು ನೀವು ಗೃಹ ಸಚಿವರಿಗೆ ಕೇಳಬೇಕು. ಸದನದಲ್ಲೂ ಕೂಡ ಇದು ವಿಚಾರ ಗಂಭೀರ ಚರ್ಚೆ ಮಾಡ್ತಾರೆ. ಇತ್ತೀಚೆಗೆ ಸೋಷಿಯಲ್ ಆಕ್ಟಿವಿಸ್ಟ್, ಸಾಮಾಜಿಕ ಕಾರ್ಯಕರ್ತ ಅಕ್ರಮ ವಲಸಿಗರೇನಿದ್ದಾರೆ ಬಾಂಗ್ಲಾದೇಶರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಅವ್ರ ವಿರುದ್ಧನೇ ಸರ್ಕಾರ ಪಿತೂರಿ ಮಾಡಿ ಅವ್ರ ವಿರುದ್ಧನೇ ಆಕ್ಷನ್ ತೆಗೆದುಕೊಂಡಿರ್ತಕ್ಕಂಥ FIR ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ಸದನದಲ್ಲಿ ನಾವು ಮಾತನಾಡ್ತೇವೆ.